ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಖಾಸಗಿ ಬಸ್ಸು ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದೆ. ಪರಿಣಾಮ ಮಾಸ್ಟರ್ ರೋಹಿತ್ ಅವರಿಗೆ ಗಂಭೀರ ಗಾಯವಾಗಿರುವಂಥದ್ದು. ಶ್ರೀರಂಗಪಟ್ಟಣದ ಪಾಲಹಳ್ಳಿಯಲ್ಲಿ ಬಸ್ಸು ಮತ್ತು ಕಾರು ನಡುವೆ ಡಿಕ್ಕಿಯಾಗಿದೆ. ಕನ್ನಡದ ಬಾಲನಟ ಮಾಸ್ಟರ್ ರೋಹಿತ್ಗೆ ಗಂಭೀರವಾಗಿ ಗಾಯವಾಗಿದೆ. ಮಾಸ್ಟರ್ ರೋಹಿತ್ ದವಡೆ ಪಕ್ಕೆಲುಬು ಭಾಗಕ್ಕೆ ಗಂಭೀರವಾಗಿ ಇಂಜುರಿ ಆಗಿರುವಂಥದ್ದು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ನಿನ್ನೆ ಅಷ್ಟೇ ದವಡೆಗೆ ಆಪರೇಷನ್ ಅನ್ನು ಮಾಡಿದ್ರು ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಾಸ್ಟರ್ ರೋಹಿತ್. ಕಾರು ಮತ್ತು ಖಾಸಗಿ ಬಸ್ ಮಧ್ಯೆ ಆಕ್ಸಿಡೆಂಟ್ ಆಗಿದ್ದು, ಈ ಆಕ್ಸಿಡೆಂಟ್ನಲ್ಲಿ ಕಾಟೇರ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಬಾಲನಟ ರೋಹಿತ್ಗೆ ಗಂಭೀರವಾಗಿ ಗಾಯವಾಗಿದೆ. ಸದ್ಯ ಮೈಸೂರಿನ ಖಾಸಗಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಸಿನಿಮಾದ ರಾಷ್ಟ್ರ ಪ್ರಶಸ್ತಿ ವಿಜೇತರು ಕೂಡ ಹೌದು ರೋಹಿತ್. ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರ್ನಲ್ಲಿಯೇ ಮಾಸ್ಟರ್ ರೋಹಿತ್ ಮತ್ತು ಅವರ ತಾಯಿ ಖಾಸಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ಖಾಸಗಿ ಬಸ್ ಡಿಕ್ಕಿಯಾದಂತಹ ಪರಿಣಾಮ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕಾರಿನ ಒಳಗಿದ್ದಂತಹ ಮಾಸ್ಟರ್ ರೋಹಿತ್ ಅವರಿಗೂ ತೀವ್ರ ಪೆಟ್ಟಾಗಿರುವಂಥದ್ದು. ಅವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ. ಜೊತೆಗೆ ಮಾಸ್ಟರ್ ರೋಹಿತ್ ತಾಯಿಗೂ ಕೂಡ ಇಂಜುರಿ ಆಗಿದೆ. ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಪ್ರಾಣಾಪಾಯದಿಂದ ಅವರ ತಾಯಿ ಪಾರಾಗಿರುವಂಥದ್ದು. ಇಬ್ಬರಿಗೂ ಕೂಡ ಈಗ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಶ್ರೀರಂಗಪಟ್ಟಣದ ಪಾಲಹಳ್ಳಿಯ ಬಳಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಆಕ್ಸಿಡೆಂಟ್ನ ಸ್ಪಾಟನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಾಸ್ಟರ್ ರೋಹಿತ್ ಸಂಚರಿಸ್ತಾ ಇದ್ದಂತಹ ಕಾರು ನಜ್ಜುಗುಜ್ಜಾಗಿರುವಂಥದ್ದು. ಆ ಕಾರ್ನ ಫೋಟೋವನ್ನು ಕೂಡ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಈಗ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ. ಸಂಪೂರ್ಣವಾಗಿ ಅಪ್ಪಚ್ಚಿಯಾದ ರೀತಿಯಲ್ಲಿ ಕಾರಿರುವಂಥದ್ದು. ಕಾರಿನ ಒಳಗಿದ್ದಂತಹ ಮಾಸ್ಟರ್ ರೋಹಿತ್ ಮತ್ತು ಅವರ ತಾಯಿಯನ್ನು ಹೊರತೆಗೆದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ನಿನ್ನೆ ಅಷ್ಟೇ ದವಡೆಗೆ ಆಪರೇಷನನ್ನು ಮಾಡಿದ್ರಂತೆ ವೈದ್ಯರು. ಈಗ ಮತ್ತೊಮ್ಮೆ ದವಡೆ ಪಕ್ಕೆಲುಬು ಸೇರಿದಂತೆ ಹಲವು ಭಾಗದಲ್ಲಿ ಇಂಜುರಿ ಆಗಿರುವಂಥದ್ದು. ಈಗ ಮಾಸ್ಟರ್ ರೋಹಿತ್ ಅವರಿಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ. ಆಕ್ಸಿಡೆಂಟ್ ಆಗಿದೆ. ಅವರು ಪಾಂಡವಪುರದಿಂದ ಶ್ರೀರಂಗಪಟ್ಟಣದ ಹತ್ರ ಯಾವುದೋ ಒಂದು ಕಾಲೇಜಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಕಾಲೇಜಲ್ಲಿ ಅವನಿಗೆ ಆನರ್ ಇತ್ತು. ಅದಕ್ಕೋಸ್ಕರ ಬರ್ತಾ ಇದ್ದ. ಆವಾಗ ಆಗಿರೋದು. ಈಗ ಪರವಾಗಿಲ್ಲ. ನಿನ್ನೆ ಸ್ವಲ್ಪ ಇದಾಗಿತ್ತು. ಸರ್ಜರಿ ಆಗಿದೆ ಅವನಿಗೆ. ಸರ್ಜರಿ ಆದಮೇಲೆ ಅವನು ಓಕೆ ಆಗಿದ್ದಾನೆ, ಪರವಾಗಿಲ್ಲ. ನೋಡಿದಾಗ ಸ್ವಲ್ಪ ಏನೇ ಆದರೂ ಇದ್ದೇ ಇರುತ್ತಲ್ವ ಭಯ. ಹಾಂ, ಅವನೇ ನಮಗೆ ಧೈರ್ಯ ತುಂಬ್ತಾ ಇದ್ದಾನೆ. ನಾನು ಆರಾಮಾಗಿದ್ದೀನಿ, ನೀವೇನು ಇದು ಮಾಡ್ಕೋಬೇಡಿ ಅಂತ ಮಾತಾಡೋದಕ್ಕಾಗೋದಿಲ್ಲ. ಕೈನಲ್ಲೇ ಈ ಥರ ತೋರಿಸ್ತಾನೆ. ನೋಡಿ, ಮುಖದಲ್ಲಿ ಪರವಾಗಿಲ್ಲ ಅನ್ನೋ ಗೆಲುವು ಮುಖದಲ್ಲಿ ತೋರಿಸ್ತಾನೆ. ಹಾಗಾಗಿ ನಮಗೆ ಧೈರ್ಯ ಬಂದು. ಅವ್ರ ತಾಯಿಗೆ ಸ್ವಲ್ಪ ಇದಾಗಿದೆ, ನೋವಲ್ಲಿದ್ದಾಳೆ ಅವಳು. 2 ಕಾಲು ಇಂಜುರಿ ಆಗಿದೆ. ಎಡಗಡೆ ಭುಜದ ಹತ್ರ ಆಗಿದೆ. ಅವಳು ಸ್ವಲ್ಪ ನೋವಲ್ಲಿದ್ದಾಳೆ. ಹಾಂ, ಶಿಫ್ಟ್ ಮಾಡ್ತೀವಿ ಇವತ್ತು. ಹಾಂ, ರೋಹಿತ್ ಇಲ್ಲೇ ಇರ್ತಾನೆ. ರೋಹಿತಿನ ಹತ್ರ ನಾ ಇರ್ತೀನಿ, ಇಲ್ಲೇ ಇರ್ತಾನೆ. ನನ್ನ ಮಗ, ನಮ್ಮ ಅಣ್ಣನ ಮಗ ಎಲ್ಲ ಬಂದಿದ್ದಾರೆ. ಅವ್ರುಗಳು ಅವನನ್ನು ಅಲ್ಲಿ ರೆಡಿ ಮಾಡಿದ್ದಾರೆ, ಅಲೆಯ ಇದು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ರೋಹಿತ್ ಅವರ ಅಜ್ಜಿ ಶಕುಂತಲಾ ಮಾಹಿತಿಯನ್ನು ಕೊಡ್ತಾ ಇದ್ರು. ರೋಹಿತ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅಂಥೇಳಿ. ಬಟ್ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಟ್ರೀಟ್ಮೆಂಟನ್ನು ಹೇಗೆ ಕೊಡ್ತಾ ಇದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂಥೇಳಿ? ಸದ್ಯಕ್ಕೆ ಸಮಾಧಾನದ ವಿಚಾರ ಏನು ಅಂತಂದ್ರೆ, ಮಾಸ್ಟರ್ ರೋಹಿತ್ ಮತ್ತು ಮಾಸ್ಟರ್ ರೋಹಿತ್ ತಾಯಿ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ರೀತಿಯಂತಹ ಆತಂಕ ಪಡುವಂತ ಅಗತ್ಯಗಳಿಲ್ಲ. ಮಾಸ್ಟರ್ ರೋಹಿತ್ಗೆ ಈಗಾಗಲೇ ರಾತ್ರಿ ಒಂದು ದವಡೆಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು 8 ಪ್ಲೇಟ್ಗಳನ್ನು ಕೂಡ ಹಾಕಲಾಗಿದೆ. ಬಹುತೇಕ 8 ವಾರಗಳ ರೆಸ್ಟ್ ಬೇಕಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಮಾಸ್ಟರ್ ರೋಹಿತ್ ಗುಣಮುಖರಾಗೋದಕ್ಕೆ ಇನ್ನೊಂದು 2-3 ತಿಂಗಳಂತೂ ನಿಶ್ಚಿತವಾಗ್ಲೂ ಕೂಡ ಬೇಕಾಗಿದೆ. ಅವರ ತಾಯಿಯನ್ನ ಬಹುತೇಕ ಇವತ್ತು ಸಂಜೆಗೆ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ರೀತಿಯಾಗಿ ಅದೃಷ್ಟವಶಾತ್ತೇನೋ ನಿಶ್ಚಿತವಾಗ್ಲೂ ಕೂಡ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತಹದ್ದು. ಮತ್ತು ಇಬ್ಬರಿಗೂ ಕೂಡ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲ, ಜೀವಕ್ಕೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲ. ಆದ್ರೆ ಮಾಸ್ಟರ್ ರೋಹಿತ್ ಅವರ ತಾಯಿಗೆ ಒಂದು ಉನ್ನತ ಚಿಕಿತ್ಸೆ ಆಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಇವತ್ತು ಸಂಜೆ ಬಹುತೇಕ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.